ದೇವಭೂಮಿ ಉತ್ತರಾಖಂಡದ ರಿಷಿಕೇಶ್ ಒಳಗ ಒಂದು ಭಯಾನಕ ಘಟನೆ ನಡೆದಿತ್ತು. ಒಬ್ಬ ಮನುಷ್ಯ ತನ್ನನ್ನ ತಾನು ಸಾಧು ಅಂತ ಗುರುತಿಸ್ಕೊಳ್ಳೋ ಹಂಗ ಡ್ರೆಸ್ ಮಾಡ್ಕೊಂಡು ಕಾವಿ ಬಟ್ಟೆನ ತೊಟ್ಕೊಂಡು ಅಲ್ಲಿ ಓಡಾಡಕತ್ತಿದ್ದ ಸಣ್ಣ ಸಣ್ಣ ಹುಡುಗಿರ ಮೇಲೆ ಕಣ್ಣು ಹಾಕಿದ್ದ. ಎಷ್ಟರ ಮಟ್ಟಿಗೆ ಅಂದ್ರ ಅವ್ರಿಗೆ ಅದು ಇದು ಅಂತ ಪುಸಲಾಯಿಸಿ ಅವರ ಮೈಂಡ್ ಅನ್ನ ವಾಶ್ ಮಾಡಿ ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ಳೋ ಹುನ್ನಾರ ಮಾಡಿದ್ದ. ಈ ರೀತಿ ಹಿಂದೂ ಕೂಡ ಅವ ಮಾಡಿದ್ದಾನೋ ಆರೋಪಗಳದಾವ. ಆದ್ರ ಈ ಸಲ ಅವನನ್ನ ಒಬ್ಬ ಧೀರ ಹುಡುಗಿ ಹಿಡಿದು ಬಿಟ್ಟಾಳ. ನೀ ಯಾಕ ನನ್ನ ಹಂಗ ಕರದಿ ಅಂತ ಕ್ಲಾಸ್ ತಗೊಂಡಾಳ, ಮಂದಿನ ಕೂಡ್ಸಿ ಗಲಾಟೆ ಎಬ್ಸ್ಯಾಳ. ಯಾವ ರೀತಿ ಒಂದು ಡ್ರಾಮಾ ಅಲ್ಲಿ ನಡೆದಿತ್ತು ನೋಡ್ರಿ. क्या हुआ बाबू, क्या हुआ? हुआ क्या? इसने देखो मेरे से बोला ना, पहली बार चली गई तुझे 1000 रुपए दूंगा। बच्चे हैं सुनो, झूठ कह रहा, झूठ। साइकिल दूंगा। इसने ये बात बोली, मेरे से हुआ इनकी बहनों की। ಆ ಹುಡುಗಿ ಅವನ ಹಿಡಿದು ಹೇಳಾಕತ್ತಾಳ, ಇವ ನನ್ಗ 1000 ರೂಪಾಯಿ ಕೊಡ್ತನು, ಅಲ್ಲಿ ಬಾ, ಒಂದು ಸೈಕಲ್ ಕೊಂಡಿಸ್ಕೊಡ್ತನು, ಈ ರೀತಿ ಮಾಡು ಅಂತ ಹೇಳಾಕತ್ತಿದ್ದ. ನನ್ನ ಟನಲ್ ಕೆಳಗ ಬಾ ಅಂತ ಕರೀಲಿಕತ್ತಿದ್ದ. ಈ ರೀತಿ ಇವ ಇಲ್ಲಿ ಒಬ್ಬ ಹುಡುಗಿಗೆ ಈ ರೀತಿ ಹೇಳ್ತಾನೆ ಇರ್ತಾನ. ಲಾಸ್ಟ್ ವಾರ ಕೂಡ ಇದೇ ರೀತಿ ಇವ ನಡ್ಕೊಂಡಿದ್ದ. ನನ್ನನ್ನ ಯಾಕೆ ಇವನು ಕರಿಬೇಕಾಗಿತ್ತು, ಸ್ವಾಮಿ ಆಗಿದ್ರ ಈ ರೀತಿಯ ಬಿಹೇವ್ ಯಾಕೆ ಮಾಡ್ತಾನ ಅಂತ ಆ ಹುಡುಗಿ ಅವನ ಜಗ್ಗ್ಯಾಡಕತ್ತಾಳ. ನಾಚಿಕೆ ಇಲ್ಲಾರ್ದ ಆ ಮನುಷ್ಯ ನಗ್ಲಿಕತ್ತಾನ. ಕರ್ದಿದ್ದು ತಪ್ಪು ಅನ್ನೋದು ಅವನಿಗೆ ಗೊತ್ತೈತಿ, ಆದ್ರೆ ಅದರಿಂದ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು, ಹುಡುಗಿರು ಏನು ಮಾಡ್ತಾರ ಅನ್ನೋದು ಅವನ ಭಾವನೆ ಆಗಿತ್ತು. ಆದ್ರೆ ಆ ಹುಡುಗಿ ಧೈರ್ಯ ನೋಡ್ರಿ, ಅವನ ಕೊಳ್ಳನ ಪಟ್ಟಿ ಹಿಡಿದು ಅಲ್ಲಿನ ಮಂದಿನ ಕೂಡಿಸಿ ಇವ ಏನೆಲ್ಲಾ ಮಾಡಿದ್ದ ಅನ್ನೋದನ್ನ ಹೇಳಿದ್ಲು. ಅಷ್ಟಕ್ಕ ಸುಮ್ಮಾಗ್ಲಿಲ್ಲ. ಅಲ್ಲಿನ ಮಂದಿ ಅವನನ್ನ ಕ್ಲಾಸ್ ತಗೊಂಡ್ರು. ಯಾವ ವೇಷ ಹಾಕೊಂಡು ಏನನ್ನ ಮಾಡಕ್ ಹೊಂಟಿ, ನಿಜವಾಗ್ಲೂ ನೀ ಸಾಧು ಆಗಿದ್ರೆ ಈ ರೀತಿ ಮಾಡ್ತಿರ್ಲಿಲ್ಲ, ಯಾರ ಹೆಸರಿಗೆ ಕಳಂಕ ತರಕ ಹೊಂಟಿ ಅಂತ ಓಡಾಡ್ಸಿ ಹೊಡಿದ್ರು. ಇಷ್ಟೇ ಇರೋದು, ಇಷ್ಟೇ ಅಲ್ಲಿನ ಮಂದಿ ಪಟ್ಟಣ ಅಲರ್ಟ್ ಆದ್ರು. ಈ ಸಣ್ಣ ಹುಡುಗಿ ಏನ್ ಹೇಳಾಕತ್ತಾಳು ಅಂತ ಅವರು ನಂಬದೇ ಇರ್ಲಿಲ್ಲ. ಅವ್ರು ಅದನ್ನ ನಂಬಿದ್ರು. ನಂಬಿ ತಕ್ಷಣ ಅವನನ್ನ ತರಾಟೆಗೆ ತಗೊಂಡ್ರು. ಕೆಲವೊಬ್ರು ಅವನ ಮೇಲೆ ಕೈ ಕೂಡ ಮಾಡಿದ್ರು. ನಿಜ ಹೇಳು, ಏನ ನಿನ್ನ ಉದ್ದೇಶ, ಯಾಕೆ ಈ ತರ ಹೆಣ್ಣು ಮಕ್ಕಳನ್ನ ಬಳಸ್ಕೊಳಕ ಪ್ರಯತ್ನ ಪಡತಿ, ಸಣ್ಣ ಸಣ್ಣ ಹುಡುಗಿರ್ನು ಬಿಟ್ಟಿಲ್ಲ ಅಂತ ಬರೋಬ್ಬರಿ ಹೊಡೆದ್ರು. ಆದ್ರ ಇಲ್ಲಿ ಒಂದು ಪ್ರಶ್ನೆ ಉಟ್ಕೊಂಡಿತ್ತು. ಅವನನ್ನೇನೋ ಈಗ ಪೊಲೀಸರಿಗೆ ಕೊಟ್ಟಾರ ಹಿಡಿದ, ಬಟ್ ಅವ ಹಿಂದೂನೋ ಅಥವಾ ಬೇರೆ ಧರ್ಮದವನೋ ಅನ್ನೋ ಒಂದು ಅನುಮಾನ ಹುಟ್ಕೊಂಡೈತಿ. ಯಾಕಂದ್ರ ಹಿಂದೂ ವೇಷ ಹಾಕೊಂಡು ಈ ರೀತಿಯ ಘಟನೆಗಳನ್ನು ಬಹಳ ಮಂದಿ ರಿಷಿಕೇಶ್ ಒಳಗ್ ಮಾಡಾಕತ್ತಿದ್ರು. ಇವ ಕೂಡ ಅದೇ ರೀತಿ ಮಾಡಿದ್ದಾನೇನು ಅನ್ನೋ ಅನುಮಾನ. ಪೊಲೀಸರ ತನಿಖೆ ಮುಖಾಂತರ ಇವ ಏನ್ ಮಾಡಿದ್ದ, ಇವ ಯಾವ ಇರ್ಬೋದು ಅನ್ನೋದು ಗೊತ್ತಾಗ್ತೈತಿ. ಆದ್ರ ಪುಷ್ಕರ್ ಸಿಂಗ್ ಧಾಮಿ ಅವರು ಇದೇ ರೀತಿ ಒಂದು ಆಪರೇಷನ್ ಕಾಲನೇಮಿ ಅಂತ ಮಾಡಿದ್ರು. ಅಲ್ಲಿ ಬಾಬಾಗಳು ಬೇರೆ ಬೇರೆ ಧರ್ಮದವರು ದುಡ್ಡು ಮಾಡಾಕ ಅಕ್ರಮ ಮಾಡೋದಕ್ಕಂತ ಅಲ್ಲಿ ಈ ರೀತಿ ಬರ್ಲಿಕ್ಕತ್ತಾರ ಅಂತ. ಆ ಒಂದು ಆಪರೇಷನ್ ಮುಖಾಂತರ ಸಾಕಷ್ಟು ಮಂದಿ ಡೋಂಗಿ ಬಾಬಾಗಳನ್ನ ಹಿಡಿದಿದ್ರು. ಈಗ ಇವನು ಕೂಡ ಒಬ್ಬ ಡೋಂಗಿ ಬಾಬಾ ಇದ್ದಾನೇನು ಅನ್ನುವಂತ ಒಂದು ಅನುಮಾನ ಸೃಷ್ಟಿಯಾಗೈತಿ. ಮುಂದಿನ ದಿನದಾಗ ತನಿಖೆ ಆದ್ಮೇಲೆ ಇವನು ಅವನೇನಾ ಅಥವಾ ನಿಜವಾಗ್ಲೂ ಇವ ಬೇರೆ ಧರ್ಮದವನು ಧರ್ಮದ ಹೆಸರನ್ನ ಹಾಳು ಮಾಡಕ್ ಬಂದನ ಅನ್ನೋದು ಗೊತ್ತಾಗ್ಬೇಕು. ಒಂದಂತರೂ ಖರೆ ಐತಿ, ಹಿಂದೂಗಳ ಭಾವನೆಗೆ ನೋವು ಮಾಡೋದಕ್ಕಂತ ಇವರು ಏನಾದ್ರೂ ವೇಷ ಹಾಕ್ತಾರೋ ಆರೋಪಗಳು ಕೇಳಿ ಬರ್ಲಕತ್ತಾವ. ಯಾಕೆ ಹಿಂಗೆ ಹೇಳ್ತೀನಿ ಹೇಳ್ರಿ, ಸಾಕಷ್ಟು ಉದಾಹರಣೆಗಳನ್ನ ನಿಮಗೆ ಕೊಡಬಲ್ಲೆ. ಹಿಂದೂಗಳ ರೀತಿನೇ ನಟಿಸಿ ಹಿಂದೂ ಅಂತ ಹೇಳ್ಕೊಂಡೆ ಅದು ಎಷ್ಟು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಸ್ವಲ್ಪ ಮಂದಿ ಮಾಡಿಲ್ಲ. ಒಂದು 15 ದಿನದ ಹಿಂದಿನ ಕತೆ. ಮಧ್ಯಪ್ರದೇಶದಾಗ ಒಂದು ಘಟನೆ ನಡೆದಿತ್ತು. ಆ ಘಟನೆ ಎಂಥದ್ದಿತ್ತು ಅಂದ್ರ ಎಲ್ಲರನ್ನೂ ಬೆಚ್ಚಿ ಬೀಳ್ಸಿತ್ತು. ಒಬ್ಬ ಡಾಕ್ಟರ್, ಎಲ್ಲರ ಸೇವೆ ಮಾಡ್ಬೇಕಾಗಿದ್ದಂತ ಒಬ್ಬ ಡಾಕ್ಟರ್ ತನ್ನನ್ನ ತಾನು ಹಿಂದೂ ಅಂತ ಹೇಳ್ಕೊಂಡಿದ್ದ. ಅಸಲಿಗೆ ಅವನ ಹೆಸರು ಸೈಯದ್ ರಾಜ್ಕುಮಾರ್ ಅನ್ನೋ ಹೆಸರು ಹೇಳ್ಕೊಂಡು 3 ಮಂದಿ ಹಿಂದೂ ಹುಡುಗಿರನ್ನ ಟ್ರ್ಯಾಪ್ ಮಾಡಿ ಲವ್ ಜಿಹಾದ್ ಮಾಡಿ ಯಾವ ರೀತಿ ನಂಬಿಸಿದ್ದ ಅಂದ್ರ ಕೊನೆಗೆ ಅವನ್ನ ಬೀದಿ ಬೀದಿ ಎಳ್ಕೊಂಡು ತಿರ್ಗಾಡಿದ್ರು. ಯಾವ ರೀತಿ ಅವನ ಮೆರವಣಿಗೆ ಮಾಡಿದ್ರು ನೆನಪೈತೇನ್ರಿ, ಒಂದ್ಸಲ ನೋಡ್ಬಿಡ್ರಿ. ಘೋಷಣೆಯಿಂದ
ನಿಮಗೆ ಗೊತ್ತಾಗಿರ್ಬೇಕು, ಲವ್ ಜಿಹಾದ್ ಮುರ್ದಾಬಾದ್. ಇವ ಮಾಡಿದ್ದು ಲವ್ ಜಿಹಾದ್ ಕೆಲಸನೇ, ಆದ್ರೆ ಅದಕ್ಕೆ ಅವ್ನು ಬಳಸ್ಕೊಂಡಿದ್ದು ಹಿಂದೂ ಹೆಸರು. ಎಷ್ಟು ಪ್ರೊಫೆಷ್ನಲ್ ಆಗಿದ್ದ ಗೊತ್ತೇನ್ರಿ? ಕೈ ಒಳಗ ನಾವು ಹಿಂದೂಗಳು ಕಟ್ಕೊಳ್ಳೋ ರೀತಿ ಒಂದು ದಾರ ಕಟ್ಕೊಂಡಿದ್ದ. ಬಾಯ್ ಬಿಟ್ರ ಜೈ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ ಅಂತಿದ್ದ. ಮುಸ್ಲಿಮರು ಇನ್ಶಾ ಅಲ್ಲಾ ಅನ್ನೋ ರೀತಿ ಇವ ಬಜರಂಗ್ ಬಲಿ ಅಂತಿದ್ದ. ತನ್ನ ಕ್ಲಿನಿಕ್ ಒಳಗ ಹಿಂದೂ ದೇವರ ಫೋಟೋಗಳನ್ನ ಇಟ್ಟಿದ್ದ. ಟ್ರ್ಯಾಪ್ ಮಾಡೋದಕ್ಕೆ ಯಾವ ರೀತಿ ಆಕ್ಟಿಂಗ್ ಮಾಡ್ಬೇಕಲ್ಲ ಆ ರೀತಿ ಆಕ್ಟಿಂಗ್ ಮಾಡೋದು ಕಲ್ತಿದ್ದ. ಹೊರಗೆ ನಮಸ್ಕಾರ ಅನ್ನೋದು, ಒಳಗೊಳಗೆ ಹಿಂದೂ ಹುಡುಗಿರ್ನ ಟ್ರ್ಯಾಪ್ ಮಾಡೋದು. ಈಗಾಗಲೇ ಇವ 3 ಮಂದಿ ಹಿಂದೂ ಹುಡುಗಿರ್ನ ಟ್ರ್ಯಾಪ್ ಮಾಡಿ ಲವ್ ಜಿಹಾದ್ ಮಾಡಿದ್ದ. ಇವನನ್ನ ಹಿಡಿದು ಪೊಲೀಸರು ಕೊಟ್ರು. ಇಲ್ಲೂ ಕೂಡ ಪ್ರೂವ್ ಆಗಿದ್ದೇನು? ಒಬ್ಬ ಮುಸ್ಲಿಂ ವ್ಯಕ್ತಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದ, ಹಿಂದೂ ಹೆಣ್ಣು ಮಕ್ಕಳ ಜೊತೆ ಆಟ ಆಡ್ದ. ಒಂದು ಷಡ್ಯಂತ್ರ ನಡೆದೈತಿ ಅನ್ನೋದಕ್ಕೆ ಇದಕ್ಕಿನ್ನ ಸಾಕ್ಷಿ ಇನ್ನೇನು ಬೇಕು? ಇದೇ ರೀತಿ ಘಟನೆ ಕೂಡ ಈಗ ರಿಷಿಕೇಶ್ ಒಳಗೆ ನಡೆದೈತಿ. ಅವ ಮುಸ್ಲಿಮೋ ಅಥವಾ ಬೇರೆ ಧರ್ಮದವ ಅಂತ ಗೊತ್ತಿಲ್ಲ, ಬಟ್ ಅಲ್ಲೂ ನಡೆದಿದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥದ್ದು. ಈ ರೀತಿಯ ಘಟನೆಗಳು ಭಾರತದಾದ್ಯಂತ ಬಹಳಷ್ಟು ನಡಿಲಿಕ್ಕತ್ತಾವ. ಹಿಂದೂ ವೇಷದಾಗ ಮತಾಂಧತೆಯನ್ನ ಹರಡೋರ್ ಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತೈತಿ. ಎಷ್ಟು ಬೇಗ ನಮ್ಮ ಸುತ್ತಮುತ್ತ ಇರೋರು ಯಾರು ಎಂತವ್ರು ಅಂತ ನಾವು ತಿಳ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಅವ್ರ ಆಟ ನಡೀತಾನೆ ಇರ್ತೈತಿ. ಹಿಂದೂಗಳು ಎಚ್ಚೆತ್ಕೊಳ್ಳೋ ಟೈಮ್ ಬಂದೈತಿ. ಎಷ್ಟು ಬೇಗ ಎಚ್ಚೆತ್ಕೊಳ್ತೀವೋ ಅಷ್ಟು ಒಳ್ಳೇದ್ ನೋಡ್ರಿ.